ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಹೋಟೆಲ್ ಬಾಡೂಟ. ಗೆಳೆಯರೆ, ಇದು ಮಲ್ಸಂದ್ರ ಪೈಪ್ಲೈನ್ ರೋಡ್, ಟಿ ದಾಸರಳ್ಳಿ, ಸೆಲೆಕ್ಷನ್ ಕಾರ್ನರ್ ಹತ್ತಿರ ಇದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಹಾಗೆ ತಲೆ ಮಾಂಸ, ಬೋಟಿ ಫ್ರೈ ಇವೆಲ್ಲ ಸಖತ್ತಾಗಿ ಸ್ಪೆಷಲ್ ಆಗಿರುತ್ತೆ ಫ್ರೆಂಡ್ಸ್. ಹಾಗೆ ಇಷ್ಟಲ್ದಲೇ ಇನ್ನು ಬೇರೆಲ್ಲ ಚಿಕನ್ ಐಟಮ್ಮು, ಮಟನ್ ಐಟಮ್ಮು, ಫಿಶ್ಶು ಎಲ್ಲವುದು ಸಿಗುತ್ತೆ. ಎಲ್ಲ ತುಂಬಾ ಸಖತ್ತಾಗಿರುತ್ತೆ. ಒಮ್ಮೆ ಇಲ್ಲಿ ಬನ್ನಿ, ಟೇಸ್ಟ್ ಮಾಡಿ. ನೀವೇನು ಟೇಸ್ಟ್ ಮಾಡಿದ್ರಿ, ಹಾಗೆ ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೀವು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನೀವೀಗ ನೋಡ್ತಾ ಇದ್ದೀರಲ್ಲ, ಇದೇ ಹೋಟೆಲ್ ಬಾಡೂಟ. ಇಲ್ಲಿ ತುಂಬಾ ಚಿಕನ್ ಐಟಮ್, ಮಟನ್ ಐಟಮ್ಸ್, ತುಂಬ ವೆರೈಟೀಸ್ ಎಲ್ಲ ಸಿಗುತ್ತೆ. ಹಾಗೆ ನಿಮಗೆ ಚಿಕನ್ ಊಟ ಮತ್ತು ಮಟನ್ ಊಟ ಅಂತ ಕೂಡ ಸಿಗುತ್ತೆ, ತಗೋಬೋದು. ಇಲ್ಲಿ ಏನೇನು ಸಿಗುತ್ತೆ, ಹೇಗೆಲ್ಲ ಮಾಡ್ತಾರೆ ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಚಿಕನ್ ಬಿರಿಯಾನಿ. ಜೊನ್ನೆನಲ್ಲಿ ಬಿರಿಯಾನಿ ಹಾಕ್ತಾ ಇದ್ದಾರೆ. ನಾವು ಇಲ್ಲಿ ಬಿರಿಯಾನಿ, ಕಬಾಬು ಮತ್ತು ಬೋಟಿ ಫ್ರೈ, ಚಿಲ್ಲಿ ಚಿಕನ್, ಚಿಕನ್ ಮಸಾಲ ಇದೆಲ್ಲ ಟೇಸ್ಟ್ ಮಾಡಿದ್ವಿ. ಸಖತ್ತಾಗಿತ್ತು ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿ ನಾಟಿ ಸ್ಟೈಲಲ್ಲಿ ಮಾಡ್ತಾರೆ. ಸಖತ್ತಾಗಿತ್ತು. ಸೊ ಮತ್ತೆ ತಿನ್ನಬೇಕು ಅನ್ನಿಸ್ತಾ ಇದೆ. ಇದು ನೋಡಿ ಫ್ರೆಂಡ್ಸ್, ಇದು ಮಟನ್ ಬಿರಿಯಾನಿ ಮಾತ್ರ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಮರಿದಲೆ ನೀವು ಬಂದಾಗ ಬಿರಿಯಾನಿಯನ್ನು ತಗೊಂಡು ಟೇಸ್ಟ್ ಮಾಡಿ. ಹಾಗೆ ಇಲ್ಲಿ ಎಲ್ಲ ಐಟಮ್ಗಳು ರೆಡಿ ಮಾಡಿಟ್ಟಿದ್ದಾರೆ. ಚಿಲ್ಲಿ ಚಿಕನ್ನು, ಚಿಕನ್ ಫ್ರೈ ಇದೆಲ್ಲ ಮಾಡಿಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಹೇಮಚಂದ್ರು ಅಂತ. ಏನು ತಗೊಂಡ್ರಿ ಇವಾಗ? ಏನು ತಗೊಂಡಿದ್ದೀರಾ? ಚಿಕನ್ ಬಿರಿಯಾನಿ. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ. ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ಇದೆ ಫಸ್ಟ್ ಟೈಮು. ಚೆನ್ನಾಗಿದೆ ತುಂಬ. ಬೇರೆ ಏನೇನು ಟೇಸ್ಟ್ ಮಾಡಿದ್ದೀರಾ ಇಲ್ಲಿ? ಇದೆ ಫಸ್ಟ್ ಟೈಮ್ ಬರ್ತೀವಿ. ಓಕೆ, ತುಂಬ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಿ? ಈ ಹೋಟೆಲ್ನ ವಿಸಿಟ್ ಮಾಡಿ. ಎಲ್ಲ ಊಟ, ಉಪಚಾರ ಎಲ್ಲ ಚೆನ್ನಾಗಿದೆ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಹಾಗೆ ಫ್ರೆಂಡ್ಸ್, ಇಲ್ಲಿ ಮುದ್ದೆ ಮಾಡ್ತಾರೆ. ಮುದ್ದೆ ಮಾತ್ರ ಸಖತ್ ಸೂಪರ್ ಆಗಿ ಸಾಫ್ಟ್ ಆಗಿರುತ್ತೆ ಫ್ರೆಂಡ್ಸ್. ಬನ್ನಿ ಈಗ ಮುದ್ದೆ ಕಟ್ಟೋದನ್ನ ನೋಡ್ಕೊಂಬರೋಣ, ಯಾವ ರೀತಿ ಕಟ್ತಾರೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಮುದ್ದೆ ಎಷ್ಟು ಸಖತ್ತಾಗಿ ಏನು ಸೂಪರ್ ಆಗಿ ಕಾಣ್ತಾ ಇದೆಲ್ಲ. ಹಾಗೆ ಇದು ಬೋಟಿ ಮಸಾಲ ನೋಡಿ ಫ್ರೆಂಡ್ಸ್. ಬರೀ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಬಿಟ್ಟು ಏನು ತಗೊಂಡಿದ್ರಿ ಇವಾಗ? ಚಿಕನ್ ಬಿರಿಯಾನಿ. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆಯಾ? ಏನೇನು ಟೇಸ್ಟ್ ಮಾಡಿದ್ರಿ ಇಲ್ಲಿ? ಇಲ್ಲಿ ಮುಂಚೆ ಕಾಲ್ ಸೂಪು, ತಟ್ಟೆ ಇಡ್ಲಿ, ಅದೇ ಕುಷ್ಕ ಅವಾಗವಾಗ. ಓಕೆ, ರೆಗ್ಯುಲರ್ ಬರ್ತಾ ಇದ್ದೀರಾ? ಹೌದು ಸರ್. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಿ ಸರ್? ಬನ್ನಿ, ಇಲ್ಲಿ ಚೆನ್ನಾಗಿದೆ. ಯಾವುದು ತುಂಬ ಇಷ್ಟ ಆಗುತ್ತೆ ಸರ್ ನಿಮಗೆ? ನನಗೆ ಇಲ್ಲಿ ಮಟನ್ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ. ಮಟನ್ ಬಿರಿಯಾನಿ ತುಂಬ ಇಷ್ಟ. ಓಕೆ, ಥ್ಯಾಂಕ್ ಯು ಸರ್. ಹಾಗೆ ಸ್ನೇಹಿತರೆ, ಇಲ್ಲಿ ಪರೋಟ ಕೂಡ ಸಿಗುತ್ತೆ. ಈಗ ಪರೋಟ ಸುಡ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಪರೋಟ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಬಂದಾಗ ಕೇಳಿ ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ.
ಫ್ರೆಂಡ್ಸ್, ಈಗ ಲಾಲಿಪಾಪ್, ಚಿಕನ್ ಲಾಲಿಪಾಪ್ ಬಿಡ್ತಾ ಇದ್ದಾರೆ ಫ್ರೈ ಮಾಡೋದಕ್ಕೆ. ನೋಡೋಣ ಯಾವ ರೀತಿ ಬಿಡ್ತಾರೆ, ಹಾಗೆ ಹೇಗೆ ಕಾಣುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಕಬಾಬ್ ಕೂಡ ತುಂಬಾನೇ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಕಬಾಬು ಮತ್ತು ಲಾಲಿಪಾಪನ್ನು ಮರಿದಲ್ಲಿ ಟೇಸ್ಟ್ ಮಾಡಿ ನೋಡಿ, ಏನು ಸಖತ್ತಾಗಿ ಕಾಣ್ತಾ ಇದೆಯಲ್ಲ ಲಾಲಿಪಾಪ್. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು ಯಶವಂತ್ ಅಂತ. ಏನು ತೊಗೊಂಡಿದ್ರಿ ಇವಾಗ? ಸರ್ ಇವಾಗ ಚಿಕನ್ ಮೀಲ್ಸ್ ತೊಗೊಂಡಿದ್ದೀವಿ. ಊಟ ಹೇಗಿದೆ ಸರ್? ಟೇಸ್ಟು ಎಲ್ಲ ತುಂಬಾ ಚೆನ್ನಾಗಿದೆ. ಅವ್ರು ಕೂಡ ಎಲ್ಲ ಐಟಮ್ಸ್, ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟ್ ಇರುತ್ತೆ. ಸ್ಪೈಸಿ ಆಗಿರುತ್ತೆ, ಮತ್ತೆ ಟೇಸ್ಟ್ ಪರ್ಫೆಕ್ಟ್ ಇರುತ್ತೆ ಎಲ್ಲ ಫುಡ್ ಎಲ್ಲ. ನಾವು ಫ್ಯಾಮಿಲಿನ ಆಗಾಗ್ರೆ ವಿಸಿಟ್ ಮಾಡ್ತಾನೆ ಇರ್ತೀವಿ, ಫ್ರೆಂಡ್ಸ್ ಜೊತೆ ಆಗ ವಿಸಿಟ್ ಮಾಡ್ತಾನೆ ಇರ್ತೀನಿ. ಸೊ ನಾನು ರೆಗ್ಯುಲರ್ ಆಗಿ ಈ ಹೋಟೆಲ್ಗೆ ಬರ್ತಾನೆ ಇರ್ತೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ತುಂಬಾ ಎಲ್ಲ ಐಟಮ್ ಅಷ್ಟೇ, ಏನೇ ತಗೊಂತೀನಿ ಎಲ್ಲಾನು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ಬೇರೆ ಏನೇನು ಟೇಸ್ಟ್ ಮಾಡಿದ್ರಿ ಸರ್? ಇಲ್ಲಿ ಬಿರಿಯಾನಿ ಟೇಸ್ಟ್ ಮಾಡಿದ್ದೀನಿ, ಇನ್ನು ಎಷ್ಟೊಂದು ಮಟನ್ ಮೀಲ್ಸ್ ಟೇಸ್ಟ್ ಮಾಡಿದ್ದೀನಿ, ಎಷ್ಟೊಂದು ಐಟಮ್ಸ್ ಆಗ ಬರ್ತಾ ಇರ್ತೀನಲ್ಲ, ಫ್ರೆಂಡ್ಸ್ ಜೊತೆ ಬಂದಾಗೆಲ್ಲ ಎಷ್ಟೊಂದು ಥರ ತಿಂತಾ ಇರ್ತೀವಿ. ಯಾವುದು ತುಂಬಾ ಇಷ್ಟ ಆಗುತ್ತೆ ನಿಮಗೆ? ಸರ್ ಯೂಶಲಿ ಚಿಕನ್ ಮೀಲ್ಸ್ ಜಾಸ್ತಿ ಇಷ್ಟ, ಅದಕ್ಕೆ ಈಗಲೂ ಅದನ್ನೇ ತಗೊಂಡಿದ್ದೀನಿ. ಹೌದಾ? ರೆಗ್ಯುಲರ್ ಬರ್ತಾ ಇರ್ತೀವಿ ಸರ್? ಹಾಂ ಸರ್, ಬರ್ತಾ ಇರ್ತೀವಿ. ಫ್ಯಾಮಿಲಿ ಫ್ರೆಂಡ್ಸ್ ಬರ್ತಾ ಇರ್ತೀವಿ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಬನ್ನಿ, ನೀವು ದಾಸರಲ್ಲಿ ಇದ್ರೆ ಈ ಹೋಟೆಲ್ಗೆ ವಿಸಿಟ್ ಮಾಡಿ ಒಂದ್ಸಲ ವಿಸಿಟ್ ಮಾಡಿ, ಆಮೇಲೆ ನೀವೇ ರೆಗ್ಯುಲರ್ ಕಸ್ಟಮರ್ ಹೋಗ್ತೀರಾ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಒಂದ್ಸಲ ಬಂದು ವಿಸಿಟ್ ಮಾಡಿ ನೋಡಿ. ನೀವೇ ಹೇಳೋದ್ಕಿಂತ ನೀವು ಬಂದು ವಿಸಿಟ್ ಮಾಡಿ, ಆಮೇಲೆ ನೀವೇ ಹೇಳ್ತೀರಾ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿ ಸ್ನೇಹಿತರೆ, ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಸರ್? ಪ್ರಭುದೇವ. ಸರ್, ಏನು ತೊಗೊಂಡಿರಿ ಇವಾಗ? ಸರ್ ಮಟನ್ ಊಟ ತೊಗೊಂಡಿದ್ದೀವಿ, ಚಿಕನ್ ಊಟ ತೊಗೊಂಡಿದ್ದೀವಿ. ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಮಟನ್ ಪಲಾವು, ಎಗ್ ಫ್ರೈಡ್ ರೈಸ್. ಹೇಗಿದೆ ಸರ್ ಟೇಸ್ಟ್? ತುಂಬ ಚೆನ್ನಾಗಿದೆ ಸರ್. ತುಂಬ ಮುಂಚೆಯಿಂದ ಬರ್ತೀವಿ ನಾವು ಇಲ್ಲಿಗೆ. ಓಕೆ. ಇವತ್ತು ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಬರ್ತ್ಡೇ ಪಾರ್ಟಿ ಸೆಲೆಬ್ರೇಷನ್ ಅಂತ ಹೇಳ್ಬಿಟ್ಟು ಹೊರಗಡೆ ಫ್ಯಾಮಿಲಿ ಸಮೇತ. ಬೇರೆ ಯಾವ್ದಾದ್ರು ಟೇಸ್ಟ್ ಮಾಡಿದ್ದೀರಾ ಸರ್? ನಾನು ಇದೆಲ್ಲ ಟೇಸ್ಟ್ ಮಾಡಿದ್ದೀನಿ. ಕಾಲ್ ಸೂಪು, ಇಡ್ಲಿ, ಮಟನ್ ಕುರ್ಮಾ, ಓಕೆ, ಬೋಟಿ, ಆಮೇಲೆ ಮಟನ್ ಚಾಪ್ಸ್, ಮಟನ್ ಗೀ ರೋಸ್ಟ್. ಸ್ಪೆಷಲಿ ಮಟನ್ ಗೀ ರೋಸ್ಟ್ ತುಂಬ ಚೆನ್ನಾಗಿದೆ. ಯಾವುದು ತುಂಬಾ ಇಷ್ಟ ಆಗುತ್ತೆ ಸರ್ ನಿಮಗೆ? ಮಾಂಸ ಪ್ರಿಯರು ಎಲ್ಲಾನು ಇಷ್ಟ. ಅದರಲ್ಲಿ ತುಂಬಾ ಇಷ್ಟ ಅಂದ್ರೆ ಮಟನ್ ಚಾಪ್ಸ್ ತುಂಬ ಚೆನ್ನಾಗಿದೆ. ಮಟನ್ ಚಾಪ್ಸ್. ಓಕೆ, ತುಂಬಾ ಚೆನ್ನಾಗಿರುತ್ತೆ ಸರ್. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಇದನ್ನು ಟ್ರೈ ಮಾಡಬೇಕು ಎಲ್ಲರೂ. ಇಟ್ಸ್ ವೆರಿ ನೈಸ್ ಟೇಸ್ಟ್. ಮನೆ ಊಟ ಥರ ಇರುತ್ತೆ. ಇನ್ನೊಂದು ಯಾವುದೇ ಕಾರಣಕ್ಕೂ ಹೊಟ್ಟೆ ಕೆಡಲ್ಲ ಇಲ್ಲಿ ಊಟ ಮಾಡೋದು. ತುಂಬ ಸಲ ಊಟ ಮಾಡೋದು, ಮನೆಯವರು ಊರಿಗೆ ಹೋದಾಗೆಲ್ಲ ಇಲ್ಲೇ ಊಟ ಮಾಡೋದು. ಇಲ್ಲಿ ಸ್ಪೆಷಲ್ ಅಂದರೆ ರಸಮ್ ಕೊಡ್ತಾರೆ. ರಸಮ್ ತುಂಬ ಚೆನ್ನಾಗಿದೆ. ಓಕೆ, ಆ ರೈಸ್ ರಸಮ್ ತಿಂದರೆ ತುಂಬ. ಓಕೆ, ರೆಗ್ಯುಲರ್ ಬರ್ತಾ ಇರ್ತಾರೆ? ರೆಗ್ಯುಲರ್ ಆಗಿ. ಓಕೆ, ಥ್ಯಾಂಕ್ ಯು ಸರ್. ಹಾಗೆ ಫ್ರೆಂಡ್ಸ್, ಇಲ್ಲಿನ ಡಿಶಸ್ಸು ತುಂಬ ಸಖತ್ತಾಗಿ ಟೇಸ್ಟಿಯಾಗಿರೋದ್ರಿಂದ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮ್ಮ ಹೆಸರು? ಸುಕನ್ಯಾ ಅಂತ. ಏನು ತೊಗೊಂಡಿದ್ದೀರಾ ಮೇಡಮ್ ಇವಾಗ? ಕುಷ್ಕ ಮತ್ತೆ ಕಬಾಬ್ ತಗೊಂಡಿದ್ದೀನಿ ಸರ್. ಹೇಗಿದೆ ಮೇಡಮ್ ಟೇಸ್ಟ್? ಸಕ್ಕತ್ತಾಗಿದೆ. ಸಖತ್ತಾಗಿದೆಯಾ? ನಾನು ವೀಕಲ್ಲಿ ಒಂದು 4-5 ಡೇಸ್ ಇಲ್ಲೇ ಬರ್ತೀನಿ ತಿನ್ನಕ್ಕೆ. Okay. ಅಷ್ಟು ಸಕ್ಕತ್ತಾಗಿದೆ. ಯಾವುದು ತುಂಬಾ ಇಷ್ಟ ಆಗುತ್ತೆ ಮೇಡಮ್? ಕಬಾಬು ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಸಕ್ಕತ್ತಾಗಿದೆ. ಓಕೆ, ಬೇರೆ ಏನೇನು ಟೇಸ್ಟ್ ಮಾಡಿದ್ದೀರಾ? ಇದನ್ ಬಿಟ್ರೆ ಪರೋಟ, ಮೀನು ಊಟ, ಇನ್ನು ತುಂಬಾ ತರ ಇದೆ. ಮಟನ್ ಊಟ, ಇನ್ನು ವೆರೈಟೀಸ್ ಇದೆ. ಬಟ್ ನನಗೆ ಜಾಸ್ತಿ ಇಷ್ಟ ಆಗೋದು ಬಿರಿಯಾನಿ ಮತ್ತೆ ಕಬಾಬ್. ಸೊ ರೆಗ್ಯುಲರ್ ಬರ್ತಾ ಇರ್ತೀರಾ? 3-4 ಡೇಸ್ ಬರ್ತಾ ಇರ್ತೀರಾ? ಖಂಡಿತ. ನಾನು ಅಲ್ಲದೆ ನನ್ನ ಫ್ರೆಂಡ್ಸ್ ಕರ್ಕೊಂಡ್ ಬರ್ತೀನಿ, ಬಟ್ ಇವತ್ತು ನಾನು ಒಬ್ಳೇ ಬಂದಿದ್ದೀನಿ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ? ಒಂದ್ಸಲ ಬಂದು ಟೇಸ್ಟ್ ಮಾಡಿ ಮತ್ತೆ ಮತ್ತೆ ಬರ್ತಾ ಇರ್ತೀವಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ಜನ ಕಸ್ಟಮರ್ಸು ಟೇಸ್ಟ್ ಮಾಡ್ತಾ ಇದ್ದಾರೆ. ಸಖತ್ತು ಸೂಪರ್ ಆಗಿರುತ್ತೆ. ಒಮ್ಮೆ ನೀವು ಬಂದು ಟೇಸ್ಟ್ ಮಾಡಿ, ನೀವು ಏನು ಟೇಸ್ಟ್ ಮಾಡಿದ್ರಿ, ಹಾಗೆ ನಿಮಗೆ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನು ಮರೆಯಬೇಡಿ ಫ್ರೆಂಡ್ಸ್.
ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಹೋಟೆಲ್ ಬಾಡೂಟ ಅಂತ ದಾಸರಳ್ಳಿ ಪೈಪ್ಲೈನ್ ರೋಡ್ ಅಲ್ಲಿ ಇದೆ. ಓಕೆ. ಇಲ್ಲಿ ಫುಡ್ ನೀಟ್ ಆಗಿದೆ, ಆಮೇಲೆ ಹೈಜೀನ್ ಆಗಿ ಕೊಡ್ತಾರೆ, ಪ್ಲಸ್ ಸಫಿಶಿಯಂಟ್ ಆಗಿದೆ. ಸೊ ನಾನು ಒಂದು ಚಿಕನ್ ಮೀಲ್ಸ್ ತಗೊಂಡಿದೀವಿ. ಚಿಕನ್ ಮೀಲ್ಸ್ ಅಲ್ಲಿ ಆಲ್ಮೋಸ್ಟ್ ರೈಸು, ಮುದ್ದೆ, ಕಬಾಬು ಮತ್ತೆ ಚಿಕನ್ ಗ್ರೇವಿ, ಚಿಕನ್ ಪೀಸ್ ಎಲ್ಲ ಕೊಡ್ತಾರೆ. ಒಂದ್ ಚಿಕನ್ ಮೀಲ್ ಒಂದು ಮನುಷ್ಯ ತನಕ ತಿನ್ಬೋದು, ಸಫಿಶಿಯಂಟ್ ಅನ್ಸುತ್ತೆ. ಹಾಗೇನೆ ಬಿರಿಯಾನಿ ಇಲ್ಲಿ ಎಕ್ಸಲೆಂಟ್ ಅಂತ ಅನ್ಬೋದು. 2 ಚಿಕನ್ ಬಿರಿಯಾನಿ ಮತ್ತೆ ಮಟನ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ಕೈಮನು ಟ್ರೈ ಮಾಡಿದೀನಿ. ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ಬರ್ತಾ ಇರ್ತೀನಿ ಇಲ್ಲಿ ನಾನು. ಸೂಪ್ ಸಂಡೇ ಹೊತ್ತೆಲ್ಲ ಸೂಪ್ ಸಿಗುತ್ತೆ, ಪ್ಲಸ್ ಚಿಕನ್ ಮಟನ್ ಬಿರಿಯಾನಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹೆಸರು ಮೋಹನ್ ಕುಮಾರ್ ಅಂತ. ಯಾವುದು ತುಂಬಾ ಇಷ್ಟ ಆಗುತ್ತೆ ಸರ್? ಕಾಲ್ ಸೂಪು ವಿತ್ ಲೆಗ್ ಪೀಸ್ ಚೆನ್ನಾಗಿ ಅನ್ಸುತ್ತೆ. ಅದು ತುಂಬಾ ನೀಟಾಗಿ ಮಾಡ್ತಾರೆ ಅಂತ. ಏನು ತುಂಬಾ ಕಾಸ್ಟ್ಲಿನೂ ಅಲ್ಲ. ಪ್ರೈಸ್ ಒಂಥರ ರೀಸನಬಲ್ ಆಗಿದೆ, ಡೀಸೆಂಟ್ ಆಗಿದೆ. ಅಂಡ್ ಸರ್ವಿಸು ಅಷ್ಟೇ, ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ. ರೆಗ್ಯುಲರ್ ಬರ್ತಾ ಇರ್ತೀವಿ ಸರ್? ರೆಗ್ಯುಲರ್ ಆಗಿ ಬರ್ತೀನಿ. ವೀಕ್ಲಿ ಒನ್ಸ್ ಅಂತೂ ಬಂದೇ ಬರ್ತೀನಿ. ಈವ್ನಿಂಗು ಸಿಗುತ್ತೆ. ಒಂದೊಂದ್ಸರಿ 6 o'clock 7 o'clock ಎಲ್ಲ ಊಟ ಮಾಡ್ಕೊಂಡು ಹೋಗ್ತೀನಿ. ಚೆನ್ನಾಗಿದೆ. ನನ್ನ ಫ್ಯಾಮಿಲಿ ಜೊತೆಗೆ ಬಂದಿದ್ದೀನಿ, ನನ್ನ ವೈಫ್. ನಮಸ್ಕಾರ ಮೇಡಮ್. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಿ ಸರ್? ಹೌದು, ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತಿದ್ದಾರೆ. ಅವರು ಕ್ವಶನ್ಸ್ ಎಲ್ಲ ಅವ್ರು ಪ್ರಿಪೇರ್ ಆಗಿ ಬರ್ತಾರೆ, ಏನ್ ಕೇಳ್ಬೇಕು ಕಸ್ಟಮರ್ಸ್ ಹತ್ರ, ಹೇಗೆ ಇದು ಮಾಡ್ಬೇಕು ಅಂತ. ಸಬ್ಸ್ಕ್ರೈಬ್ ಹಾಗೆ. ಥ್ಯಾಂಕ್ ಯು ಸರ್. ಬಾಡೂಟ ಹೋಟೆಲ್ನ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ಸರ್ ನಮಸ್ತೆ ಸರ್, ಹೇಳಿ ಸರ್. ತಮ್ಮ ಹೆಸರು? ಸಾಗರ್ ಅಂತೇಳಿ. ಸರ್, ಎಷ್ಟು ವರ್ಷ ಆಯ್ತು ಇದು ಹೋಟೆಲ್ ಶುರು ಮಾಡಿದ್ದೀವಿ? ಸರ್ ಆಯ್ತು ಸರ್, ಒಂದು 6 years ಆಯ್ತು. 6 years. ಏನು ಸ್ಪೆಷಲ್ ಸರ್ ನಿಮ್ಮ ಹೋಟೆಲ್? ನಮ್ದೆಲ್ಲ ನಾಟಿ ಸ್ಟೈಲ್ ಸರ್. ಓಕೆ. ಎಲ್ಲ ನಮ್ದೇ ಓನ್ ರೆಸಿಪಿ, ಪ್ಯೂರ್ ನಾಟಿ ಸ್ಟೈಲ್ ಮಾಡೋದು. ಯಾವುದೇ ತರ ಸೋಡಾ, ಟೇಸ್ಟಿಂಗ್ ಪೌಡ್ರು ಇದೆಲ್ಲ ಏನು ಯೂಸ್ ಮಾಡಲ್ಲ. ಕೆಮಿಕಲ್ಸು ಇದೆಲ್ಲ ಏನು ಯೂಸ್ ಮಾಡಲ್ಲ. ಏನು ಮನೆಯಲ್ಲಿ ಯಾವ ತರ ನಾವು ಮಸಾಲ ಮಾಡ್ಕೊಂಡು ಮನೆ ಊಟ ಮಾಡ್ತೀವಿ ಅದೇ ತರ ಅದೇ ಸ್ಪೆಷಲ್ ಸರ್ ನಮ್ಮಲ್ಲಿ. ಓಕೆ. ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದ್ರು ತುಂಬಾ ಟೇಸ್ಟಿ ಆಗಿದೆ, ಸಖತ್ತಾಗಿದೆ, ತುಂಬಾ ವರ್ಷಗಳಿಂದ ಬರ್ತಾ ಇದೀವಿ ಅಂತ. ಅವಾಗ ಏನು ಟೇಸ್ಟ್ ಕೊಡ್ತಾ ಇದ್ರು ಅದೇ ಟೇಸ್ಟ್ ಇವಾಗಲೂ ಮೇಂಟೈನ್ ಮಾಡಿದ್ದಾರೆ ಅಂತ. ಹೌದು ಸರ್. ಸೊ ಏನಿದ್ರು ಗುಟ್ಟು ಸರ್? ಸರ್ ಇಲ್ಲ, ನಮ್ದು ಕ್ವಾಲಿಟಿನೇ ಮೇನ್. ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ. ಓಕೆ. ಜನಗಳಿಗೆ ಒಳ್ಳೆ ಊಟ ಕೊಡ್ತು ಅಂದ್ರೆ ತಾನಾಗ ಅವರೇ ಬಂದೇ ಬರ್ತಾರೆ. 4 ಜನ ಅವ್ರು ರೆಫರ್ ಮಾಡ್ತಾರೆ. ಅದೇ ತರ ನಾವು ಡೇ 1 ಇಂದ ಕ್ವಾಲಿಟಿ ಯಾವ ತರ ಯೂಸ್ ಮಾಡ್ತೀವಿ ಅದೇ ತರ ಇದುವರೆಗೂ ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ಮೇಂಟೈನ್ ಮಾಡ್ಕೊಂಡು. ಓಕೆ. ಸೊ ಅಡಿಗೆಗಳು ಬೇಕಾದಂತ ಮಸಾಲಾ ಪದಾರ್ಥ ಎಲ್ಲ ನೀವೇ ತಗೊಂಡು ಎಲ್ಲ ನಾವೇ ರೆಡಿ ಮಾಡ್ಕೊಳ್ಳೋದು ಸರ್. ಯಾವ್ದು ಪೌಡರ್ ಎಲ್ಲ ನಾವು ಯಾವ್ದು ತರಲ್ಲ. ಓಕೆ. ಎಲ್ಲ ನಾವೇ ರಾ ಮೆಟೀರಿಯಲ್ಸ್ ತಗೊಂಡ್ಬಂದು ನಾವೇ ರೆಡಿ ಮಾಡ್ತೀವಿ. ಓಕೆ. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಡೇ 1 ಇಂದ ನಾವು ಅದೇ ತರ ಟೇಸ್ಟ್ ಮೇಂಟೈನ್ ಮಾಡ್ಕೊಂಡ್ ಬರ್ತಿದೀವಿ. ಹಂಗಾಗಿ ಕಸ್ಟಮರ್ಸ್ ದಿನ ಜಾಸ್ತಿ ಆಗ್ತಿದ್ದಾರೆ. ಓಕೆ. ತುಂಬಾ ಚೆನ್ನಾಗಿದೆ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಏನು ಹೇಳಕ್ ಬಯಸ್ತೀರಿ ಸರ್? ಬನ್ನಿ ಸರ್, ಊಟ ತುಂಬಾ ಒಳ್ಳೆ ಊಟ ಕೊಡ್ತೀವಿ. ಯಾವುದೇ ತರ ಟೇಸ್ಟಿಂಗ್ ಪೌಡ್ರು, ಕೆಮಿಕಲ್ಸ್ ಯಾವ್ದು ಯೂಸ್ ಮಾಡಲ್ಲ. ಓಕೆ. ಬನ್ನಿ, ಒಳ್ಳೆ ಊಟ ಕೊಡ್ತೀವಿ. ಖಂಡಿತ ದಯವಿಟ್ಟು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬಾಯ್. ಸಿ ಯು.